ಅಭಿಷೇಕ್ ಶರ್ಮಾ ಅವರೇ, ಒಂಚೂರು ಕರುಣೆ ಇರಲಿ ಅಂತ ನ್ಯೂಜಿಲೆಂಡ್ ಅವ್ರು ನಿನ್ನೆ ಹೇಳಿದ್ರು. ನಮಸ್ಕಾರ ಎಲ್ರಿಗೆ, ಜನಾರ್ದನ್ ಸರ್ ಮಾತಾಡ್ತಾ ಇರೋದು. ಕುಶಲ ಕ್ಷೇಮ ಸೌಖ್ಯವೇ? ವೆಲ್ಕಮ್ ಬ್ಯಾಕ್ ಟು ಗಣೇಶ್ ಕಾರಂತ್ ಕ್ರಿಕೆಟ್ ಟಾಕ್ಸ್ ಯೂಟ್ಯೂಬ್ ಚಾನಲ್. ಎಂಥ ಮ್ಯಾಚ್ ನಾನು ಮಿಸ್ ಮಾಡಿದೆ ಮಾರ ನಿನ್ನೆ ನೋಡಲಿಕ್ಕೆ. ಯಾ ದೇವಾ, ಮ್ಯಾಚ್ ಮುಗಿದ್ಮೇಲೆ ಸ್ಕೋರ್ ಎಲ್ಲ ನೋಡಿ, ಹೈಲೈಟ್ಸ್ ಎಲ್ಲ ನೋಡಿದಾಗ ಅಯ್ಯೋ ದೇವರೇ, ಮ್ಯಾಚೇ ಹೈಲೈಟ್ಸ್ ಥರ ಇತ್ತ ಅಂತ ನಿನ್ನೆ. ಎಸ್ಪೆಷಲಿ ನಮ್ಮ ಚೇಸೇ ಹೈಲೈಟ್ಸ್ ಥರ ಇತ್ತು. ಯಾರಾದರೂ ಲೈವ್ ನೋಡ್ತಾ ಇದ್ರೆ ಇದು ಲೈವ್ ಹೈಲೈಟ್ಸ್ ಅಂತ ಕನ್ಫ್ಯೂಸ್ ಆಗ್ತಾ ಇತ್ತ ಅಂತ, ಆ ಥರದ ಒಂದು ಚೇಸಿಂಗ್. ಯಪ್ಪ ದೇವರೇ, ಅಭಿಷೇಕ್ ಶರ್ಮಾ ಅವರೇ ದಯವಿಟ್ಟು ಒಂಚೂರು ನಿಧಾನ ಆಡಿ. 20 ಬಾಲಿಗೆ 68 ಸಾಧ್ಯನೇ ಇಲ್ಲ, ಅರಗಿಸಿಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಒಂದು ಕೂಡ ಡಾಟ್ ಬಾಲ್ ಇರಲಿಲ್ಲ. ನಾನು ಸ್ಟ್ಯಾಟಿಸ್ಟಿಕ್ಸ್ ತೆಗೆದು ನೋಡಿದೆ. ಅಭಿಷೇಕ್ ಶರ್ಮಾ ಅವರ 20 ಬಾಲಲ್ಲಿ ಒಂದು ಕೂಡ ಡಾಟ್ ಬಾಲ್ ಇಲ್ಲ. 4-6 ಒಂದು 5-6 ಏನೋ ಸಿಂಗಲ್ಸ್ ಟೂಸ್ ಎಲ್ಲ ಓಡಿದ್ದಾರೆ, ಬಿಟ್ಟರೆ ಎಲ್ಲ 4-6 ಡಬ ಅಂತ. ಯುವರಾಜ್ ಸಿಂಗಿಗೆ ಶಾಕ್ ಆಗಿ ಹೋಗಿರ್ಬೋದು. ನಾ 12 ಬಾಲಿಗೆ 50 ಹೊಡೆದಿದ್ದೇನೆ, ಹೌದು, ರೆಕಾರ್ಡ್ ನನ್ನ ಹತ್ರ ಉಂಟು. ಬಟ್ ಈ ಮನುಷ್ಯ ಭಯಂಕರ ಖತರ್ನಾಕ್ ಅಂತ ಅನ್ನಿಸ್ಬೋದು. ಆ್ಯಂಡ್ ಯುವರಾಜ್ ಸಿಂಗ್ ಅವರ ರೆಕಾರ್ಡ್ ಬ್ರೇಕ್ ಆದರೂ ಕೂಡ ಆ ರೆಕಾರ್ಡನ್ನು ಬ್ರೇಕ್ ಮಾಡುವ ತಾಕತ್ತು ಸದ್ಯಕ್ಕಿರೋದು ಅಭಿಷೇಕ್ ಶರ್ಮಾ ಅವರಿಗೆ. ಆ್ಯಂಡ್ ಅದು ಬ್ರೇಕ್ ಆದರೂ ಕೂಡ ಯುವರಾಜ್ ಸಿಂಗ್ ಭಾರಿ ಖುಷಿ ಪಡ್ತಾರೆ. ಯಾಕಂತಂದರೆ ಅಭಿಷೇಕ್ ಶರ್ಮಾ ಅವರ ಗುರು, ಮೆಂಟರ್ ಯುವರಾಜ್ ಸಿಂಗ್ ಅವರೇ, ನನ್ನ ಫೇವ್ರೆಟ್ ಯುವರಾಜ್ ಸಿಂಗ್ ಅವರೇ. ಆ್ಯಂಡ್ ಅಭಿಷೇಕ್ ಶರ್ಮಾ ಅವರೇ ನೋಡಿ, ಹಾರ್ಟ್ ಪ್ರಾಬ್ಲಮ್ ಇದ್ದವ್ರು ಯಾರಾದರೂ ನಿಮ್ಮ ಇನ್ನಿಂಗ್ಸ್ ನೋಡಿದರೆ, ಹಾರ್ಟ್ ಎಂತಾರು ಅವ್ರದ್ದು ಆಚೀಚೆ ಆದರೆ ಮತ್ತೆ ನೀವು ಜವಾಬ್ದಾರರಾಗ್ತಾರೆ. ಒಂಚೂರು ನಿಧಾನ ಆಡಿ ಮಾರ್ರೆ. ನಿಮ್ಮ ಒಂದು ಇನ್ನಿಂಗ್ಸಿಂದಾಗಿ ಸೂರ್ಯಕುಮಾರ್ ಯಾದವ್ ಅವರಿದು 26 ಬಾಲಿಗೆ ಅವರೇನು 57 ರನ್ ಹೊಡೆದ್ರಲ್ಲ, ಅದು ಕೂಡ ಅಂತ ಅನಿಸ್ತದೆ. ಅಥವಾ ಇಶಾನ್ ಕಿಶನ್ ಅವರು 13 ಬಾಲಿಗೆ 28 ಹೊಡೆದ್ರಲ್ಲ, ಅದು ಕೂಡ ನಮಗೆ ಓಕೆ ಅಂತ ಅನಿಸ್ತದೆ. ಯಾಕಂದರೆ ಈ ಮನುಷ್ಯ 20 ಬಾಲಿಗೆ 68 ರನ್. ದೇವಾ, ನಾನು ಹೇಳ್ತೇನೆ, ಇನ್ನೊಂದು 2 ಮ್ಯಾಚ್ ಆದಮೇಲೆ ನ್ಯೂಜಿಲೆಂಡ್ ಅವರು 10 ಅವ್ರಿಗೆ ಎಂಥರ ಆಗ್ಬೋದು. ಯಾಕಂದರೆ ನಮ್ಮದು ಪ್ಲೇಯಿಂಗ್ 11 ನೋಡುವಾಗಲೇ ಅಪೋನೆಂಟ್ ಟೀಮ್ಗೆ T20ಯಲ್ಲಿ ಅವರು ಮ್ಯಾಚ್ ಶುರುವಾಗುವ ಮುಂಚೆ ಚಡ್ಡಿಯಲ್ಲಿ 1 2 3 4 5 6 ಎಲ್ಲ ಆಗಿರ್ತದ ಅಂತ. 1 2 ನಿಮಗೆ ಗೊತ್ತುಂಟು, 3 4 5 6 ಯಾವುದು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ದೇವ, ಇನ್ಸೇನ್. ಫಸ್ಟ್ ನೋಡಿ, ನ್ಯೂಜಿಲೆಂಡ್ ಅವರು 20 ಓವರಿಗೆ 153 ರನ್ ಹೊಡೆದ ಕೂಡಲೇ ಮ್ಯಾಚ್ ಸೋತಾಗಿದೆ. ಈಗೆಲ್ಲ 200 ರನ್ ಹೊಡೆದ್ರೆ ಸಾಕಾಗೋದಿಲ್ಲ ಇಂಡಿಯಾ ಅಗೇನ್ಸ್ಟ್, 230 ಹೊಡೆದ್ರೂ ಸಾಕಾಗೋದಿಲ್ಲ ಅಂತ ಅನ್ನಿಸ್ತದೆ. 150 ರನ್ ಹೊಡೆದ್ರೆ ಅಂದರೆ ಅಭಿಷೇಕ್ ಶರ್ಮಾ ಅವರು 100 ಹೊಡಿಬಾರ್ದು ಅಂತ ಬರೀ ಅಷ್ಟು ಹೊಡೆದದು. ಎಲ್ಲರೂ 200 ರನ್ ಹೊಡೆದ್ರೆ ಅಭಿಷೇಕ್ ಶರ್ಮಾ ಅವರು 100 ಹೊಡೆದ್ರೆ ಇಷ್ಟೆಲ್ಲ ಜಲಸಿ ಇರಬಾರ್ದಾಯ್ತಾ ನ್ಯೂಜಿಲೆಂಡ್. 20 ಓವರಿಗೆ 153 ನೋಡಿ. ನಿನ್ನೆ 2 ಚೇಂಜ್ ಇತ್ತು. ವರುಣ್ ಚಕ್ರವರ್ತಿಗೆ ರೆಸ್ಟ್ ಕೊಟ್ಟು 11 ತಿಂಗಳುಗಳ ನಂತರ ರವಿ ಬಿಷ್ಣೋಯ್ ಅವರು ಪ್ಲೇಯಿಂಗ್ 11ನಲ್ಲಿ ಕಾಣಿಸ್ಕೊಂಡಿದ್ರು. ಮತ್ತು ಹರ್ಷದೀಪ್ ಅವರಿಗೆ ರೆಸ್ಟ್ ಕೊಟ್ಟು ಬುಮ್ರಾ ಅವರು ಬಂದಿದ್ರು. ಸೊ ನೋಡೋ ಹೇಗೆ ಆಗ್ತದೆ ಇವತ್ತಿನ ಬೌಲಿಂಗ್ ಅಂತ ನಿನ್ನೆ ಈ ಥರದ ಒಂದು ಹೊಸ ಪ್ಲೇಯಿಂಗ್ 11 ಕಣಕ್ಕಿಳಿಸಿದ್ರು. ಫಸ್ಟ್ ಓವರಲ್ಲೇ ಹರ್ಷಿತ್ ರಾಣಾ ಅವರು ವಿಕೆಟ್ ತೆಗೆದ್ರು, ಕಾನ್ವೆ ಅವರದು. ಅದಾದ ಮೇಲೆ ನೆಕ್ಸ್ಟ್ ಓವರಲ್ಲಿ ಹಾರ್ದಿಕ್ ಪಾಂಡ್ಯ ಅವರು ವಿಕೆಟ್ ತೆಗೆದ್ರು. ಫಸ್ಟು ವಿಕೆಟ್ ಇದೆಯಲ್ಲ, ಕಾನ್ವೆದು ವಿಕೆಟ್, ಅದು ಹರ್ಷಿತ್ ರಾಣಾ ಅವ್ರಿಗಿಂತನೂ ಹಾರ್ದಿಕ್ ಪಾಂಡ್ಯ ಅವರಿಗೆ ಕೊಡಬೇಕು. ಎಂಥ ಕ್ಯಾಚ್ ಮಾರ, ಸೂಪರ್. ಅದಾದಮೇಲೆ ಬುಮ್ರಾ ಅವರು ಬಾಲ್ ಹಾಕ್ಲಿಕ್ಕೆ ಬಂದರು. ಫಸ್ಟ್ ಬಾಲೇ ಬೋಲ್ಡ್ ಸೈಫರ್ಟ್. ಅಂದರೆ ಅವರ ಫಸ್ಟ್ ಬಾಲ್ ಅಲ್ಲ, ಬುಮ್ರಾ ಅವರ ಫಸ್ಟ್ ಬಾಲು. ಆ ಒಂದು ಟಾರ್ಗೆಟ್ಟಿಗೆ ಓಕೆ ಅಲ್ಲಿ ಬಾಲ್ ಹಾಕ್ಬೇಕಾ, ಹೇಗೆ ಹಾಕ್ತೇನೆ ಅಂತಂದ್ರೆ ಅವ ಬ್ಯಾಟ್ ಹಿಡಿದ್ರು ಕೂಡ ಬ್ಯಾಟ್ ಮಿಸ್ ಆಗಬೇಕು, ಆ ಥರ ಬಾಲ್ ಹಾಕ್ತೇನೆ ಅಂತ. ಚಿತ್ರಾನ್ನ ಫಸ್ಟ್ ಪವರ್ ಪ್ಲೇಯಲ್ಲಿ 3 ವಿಕೆಟ್ ಹೋಗಿದೆ. ಅದಾದಮೇಲೆ ಚೇತರಿಕೆ ಕಾಣಲಿಲ್ಲ. ಗ್ಲೆನ್ ಫಿಲಿಪ್ಸ್ ಅವರು ಬಂದರು, ಹೊಡೆದ್ರು, ಮತ್ತು ಡ್ಯಾರೆಲ್ ಮಿಶೆಲ್, ಸ್ಯಾಂಟ್ನರ್ ಎಲ್ಲ ಹೊಡೆದ್ರು. ಬಟ್ ಸಾಕಾಗೋದಿಲ್ಲಪ್ಪ, 153 ಎಲ್ಲಿ ಸಾಕು. ಬುಮ್ರಾ ಅವರು ಸೂಪರ್, ಮ್ಯಾನ್ ಆಫ್ ದ ಮ್ಯಾಚ್ ಅವರಿಗೆ ಕೊಟ್ಟದ್ದು. ಯಾಕಂತಂದರೆ 4 ಓವರಿಗೆ 17 ರನ್ನಿಗೆ 3 ವಿಕೆಟ್. ಈವನ್ ಬಿಷ್ಣೋಯ್ ಕೂಡ ಸೂಪರ್ ಆಗಿ ಬಾಲ್ ಹಾಕಿದ್ದಾರೆ. 11 ತಿಂಗಳ ನಂತರ ಬರ್ತಾ ಇರುವಂಥ ಬೌಲರ್, ವೆರಿ ಇಕಾನಾಮಿಕಲ್. 2 ವಿಕೆಟ್ ಬೇರೆ ತೆಗೆದ್ರು. ಹಾಗೆ ನೋಡಿದರೆ ಇತ್ತೀಚೆಗೆ ಭಾರಿ ಹೊಡಿಸ್ಕೊಳ್ತಾ ಇರೋದು ನಮ್ಮ ಕುಲ್ದೀಪ್ ಯಾದವ್ ಅವರು. ವಿಕೆಟ್ ಟೇಕಿಂಗ್ ಬೌಲರ್, ಅಟ್ಯಾಕಿಂಗ್ ಬೌಲರ್ ಅಂತ ನೀವು ಅಟ್ಯಾಕ್ ಮಾಡಿಸ್ಕೊಳ್ತಾ ಇದ್ದೀರಿ. ತಂಡದ ಮೇಲೆ ಅಟ್ಯಾಕ್ ಮಾಡ್ತಾ ಇಲ್ಲ, ಒಪೋನೆಂಟ್ ಮೇಲೆ ನೀವೇ ಅಟ್ಯಾಕಿಗೆ ಒಳಗಾಗಲ್ಪಡ್ತಾ ಇದ್ದೀರಿ. ಅವ್ರದ್ದು ಎಂಥ ಪ್ರಾಬ್ಲಮ್ ಅಂತ ಗೊತ್ತಿಲ್ಲ. ಅಥವಾ ಅವರು ಈಸಿ ಟಾರ್ಗೆಟ್ ಅಂತ ಅಂದ್ಕೊಂಡಿದ್ದಾರೆ ಏನೋ ಒಪೋನೆಂಟ್ ಅವ್ರು ಬಂದ ಕೂಡಲೇ ಹೊಡಿಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ ಮಾರೆ. ಅವ್ರಿಗೆ ಅನ್ನಿಸ್ಬೋದು, ಯಾಕೆ ಮಾರೆ ನಾ ಬಂದ ಕೂಡಲೇ ಹೊಡಿತೀರಲ್ಲ, ನಾನೇನು ಪಾಪ ಮಾಡಿದ್ದೇನೆ ಮಾರ್ರೆ, ನಿಮ್ಗೇನು ನಾನು ತೊಂದರೆ ಕೊಟ್ಟಿದ್ದೇನೆ ಅಂತ ಅವ್ರಿಗೆ ಅನ್ನಿಸ್ಬೋದು. ನಮ್ಮದು ಚೇಸ್ ಸ್ಟಾರ್ಟ್ ಆಯಿತು ಆ್ಯಸ್ ಯೂಶ್ವಲ್. ಸಂಜು ಸ್ಯಾಮ್ಸನ್ ಅವರಿದ್ದು ಫಾರ್ಮ್ ಎಂತಾಗಿದೆ ಅಂತವೇ ಗೊತ್ತಿಲ್ಲ. ಗಿಲ್ ಮನೆಯಲ್ಲಿ ಕೂತ್ಕೊಂಡಿಗೆ ಥಿಂಕ್ ಮಾಡ್ತಾ ಇರ್ಬೋದು, ಅಲ್ಲ ಮಾರೆ ನನ್ನನ್ನು T20 ಸ್ಕ್ವಾಡಿಂದ ತೆಗೆದ್ರಿ ಯಾರಿಗೋಸ್ಕರ? ಸ್ಯಾಮ್ಸನ್ನಿಗೋಸ್ಕರ. ಈಗ ಸ್ಯಾಮ್ಸನ್ ಎಂತ ಆಡ್ತಾ ಇದ್ದಾರೆ, ನಾನೆಂತ ತಪ್ಪು ಮಾಡಿದೆ, ಸ್ಯಾಮ್ಸನ್ಗಿಂತ ನಾನು ಬೆಟರ್ ಆಡ್ತಾ ಇರಲಿಲ್ವ ಅಂತ ಅನ್ನಿಸ್ಬೋದಾ ಅಂತ. ಫಸ್ಟ್ ಬಾಲೇ ಬೋಲ್ಡ್, ಡಮ್ ಅಂತ ಬೋಲ್ಡು. ಸ್ಯಾಮ್ಸನ್ ಅವ್ರದ್ದು ಟೈಮ್ ಆಲ್ಮೋಸ್ಟ್ ಮುಗಿದಿದೆ. ಯಾಕಂತಂದರೆ ಇಶಾನ್ ಕಿಶನ್ ಅವರು ಬಂದರು, 13 ಬಾಲಿಗೆ 28 ರನ್. ಸೊ ಆಬ್ವಿಯಸ್ಲಿ ಮ್ಯಾನೇಜ್ಮೆಂಟ್ ಥಿಂಕ್ ಮಾಡ್ತದಲ್ಲ, ಸ್ಯಾಮ್ಸನ್ ಅವರು ಒದ್ದಾಡ್ತಿದ್ದಾರೆ,
ಹೇಗೂ ವಿಕೆಟ್ ಕೀಪರ್ ಇಶಾನ್ ಕಿಶನ್ ಅವರು ಇದ್ದಾರೆ. ತಿಲಕ್ ವರ್ಮ ಅವರು ಫಿಟ್ ಆದರೆ ತಿಲಕ್ ವರ್ಮ ಅವ್ರನ್ನ 1 ಡೌನಲ್ಲಿ ಆಡಿಸುವ, ಇಶಾನ್ ಕಿಶನ್ ಅವ್ರನ್ನ ಓಪನರ್ ಆಗಿ ಆಡಿಸುವಂತ ಥಿಂಕ್ ಮಾಡ್ಬೋದು. 13 ಬಾಲ್ಗೆ 28. ಆ್ಯಂಡ್ ಈ ಕಡೆಯಿಂದ ಅಭಿಷೇಕ್ ಶರ್ಮಾ ಫಸ್ಟ್ ಬಾಲ್ 6 ಡಮ್ ಅಂತ. ಬೌಲರ್ ಕೂಡ ಹೇಳ್ಬೋದಾ ಅಂತ, ನಾನೇನು ತಪ್ಪು ಮಾಡಿದೆ ಅಂತ. ಹೇಗೆ ಕುಲ್ದೀಪ್ ಯಾದವ್ ಅವ್ರು ಹೇಳ್ತಾರಲ್ಲ, ಹಾಗೆ ಬೌಲರ್ ಕೂಡ ಒಂಚೂರು ಸುಧಾರಿಸ್ಕೊಂಬಾರ್ರೆ, ಬಂದ ಕೂಡ ಡಬ್ ಅಂತ ಹೊಡಿತೀಯಲ್ಲ ಅಂತ. ಫಸ್ಟ್ ಬಾಲ್ 6, 14 ಬಾಲಿಗೆ 50 ರನ್, ಸೆಕೆಂಡ್ ಫಾಸ್ಟೆಸ್ಟ್ 50 ಬೈ ಇಂಡಿಯನ್. ಬ್ರಿಲಿಯಂಟ್. ಇನ್ನು ಯುವರಾಜ್ ಸಿಂಗ್ ಅವರದ್ದು ಈ 12 ಬಾಲಿಗೆ 50 ಇದೆಯಲ್ಲ, ಆ ರೆಕಾರ್ಡ್ ಬ್ರೇಕ್ ಆದರೂ ಕೂಡ ಆಶ್ಚರ್ಯ ಇಲ್ಲ. ಖುಷಿ ಪಡ್ತಾರೆ ಅಂತ ಅಂದ್ಕೊಂಡಿದ್ದೇನೆ. ಒಂದು ಸುಮ್ಮನೆ ಟ್ವೀಟ್ ಮಾಡಿದ್ದಾರೆ ಯುವರಾಜ್ ಸಿಂಗ್ ಅವರು, ಸೆಕೆಂಡ್ ಫಾಸ್ಟೆಸ್ಟ್ 12 ಬಾಲ್ 50 ಬೀಟ್ ಮಾಡ್ಲಿಕ್ಕೆ ಆಗಲಿಲ್ಲ ಅಲ್ಲ ಅಂತ ಅಂದು ಸುಮ್ಮನೆ ಕಾಲು ಎಳೆದಿರೋದು ಯುವರಾಜ್ ಸಿಂಗ್ ಅವರು. ಅಂದರೆ ಎಂತ ಹೊಟ್ಟೆ ಕಿಚ್ಚು ಮಾರ ಅಂತಲ್ಲ, ಸುಮ್ಮನೆ ಕಾಲು ಎಳೆದಿರೋದು ಅವರ ಮೆಂಟರ್ ಯುವರಾಜ್ ಸಿಂಗ್ ಅವರು. ಆ್ಯಂಡ್ ಇವರ ಇನ್ನಿಂಗ್ಸಿಂದಾಗಿ, ಅಭಿಷೇಕ್ ಶರ್ಮಾ ಅವರ ಇನ್ನಿಂಗ್ಸಿಂದಾಗಿ ನಮಗೆ ನೋಡಿ ಸೂರ್ಯಕುಮಾರ್ ಯಾದವ್ ಅವರು 57 ಬಾಲಿಗೆ 57 ಬಾಲ್ ಅಲ್ಲ ಮಾರ, 26 ಬಾಲಿಗೆ 57 ರನ್ ಸೂಪರ್ ಆಗಿ ಹೊಡೆದ್ರು, ಸತತ 250. ಬಟ್ ನಿನ್ನೆ ಹೈಲೈಟ್ ಆದದ್ದು ಯಾರು ಅಂತಂದ್ರೆ ಅಭಿಷೇಕ್ ಶರ್ಮಾ. ಒಂದೇ ಒಂದು ಡಾಟ್ ಬಾಲ್ ಇಲ್ಲ ಅವರ ಇನ್ನಿಂಗ್ಸಲ್ಲಿ. 20 ಬಾಲಿಗೆ 68 ರನ್, ಗ್ರೌಂಡಿದ್ದು ಮೂಲೆಗೆ. ಬಾಲ್ ಹಾಕುವ ಮುಂಚೆ ಥೈ ಅಂತ ಮುಂದೆ ಬಂದಾಯಿತು. ಬಾಲ್ ಹಾಕುವನಿಗೆ ಗಾಬರಿ ಆಗಬೇಕು, ಸ್ವಲ್ಪ ಒಂಚೂರು ನಿಧಾನ ಅಂತ. ಯಾಕಂತಂದ್ರೆ ಅವ್ರದ್ದು ಫಸ್ಟ್ 2 6 ಪಟ್ಟಂತ ಮುಂದೆ ಬಂದು ಹೊಡಿತಿದ್ದಾರೆ. ನಿಂತು ಹೊಡೆಯುವಂಥ ವ್ಯವಧಾನವೇ ಇಲ್ಲ. ನಾನು ಮುಂದೆ ಬರ್ತೇನೆ, ನೀನು ಎಂತ ಬೇಕಾದ್ರೆ ಬಾಲ್ ಹಾಕು, ನಾನು ಇದೇ ಶಾಟ್ ಹೊಡೆಯೋದು. ನಿನ್ನ ಗ್ರಾಚಾರ ಸರಿ ಇದ್ರೆ ವಿಕೆಟ್ ಬೀಳ್ತದೆ, ಇಲ್ಲ ಇದ್ರೆ 1 4 1 6 ಅಂತ ಅವರು ಖಾತ್ರಿಯಾಗಿ ಹೋಗಿದ್ದಾರೆ. ನ್ಯೂಜಿಲ್ಯಾಂಡ್ 10 ಓವರಿಗೆ ನಮ್ಮ ತಂಡ 154 ಹೊಡಿತಾರೆ ಅಂತ ನಾವೇ ಅಂದ್ಕೊಂಡಿರಲ್ಲ. ನೋಡಿ 10 ಓವರಿಗೆ 100 ಅಡ್ಜಸ್ಟ್ ಆಗಿದ್ದವು, 10 ಓವರಿಗೆ 120 ಎಲ್ಲ ಅಡ್ಜಸ್ಟ್ ಆಗಿದ್ದವು. 10 ಓವರಿಗೆ 154 ಇಸ್ ಇನ್ಸೇನ್. ಇದು ಅಪರೂಪದಲ್ಲಿ ನೋಡ್ಲಿಕ್ಕೆ ಸಿಗುದಂತ ಅಂದ್ಕೊಳ್ತೇನೆ. ಹೇಳಲಿಕ್ಕಾಗೋದಿಲ್ಲ ಮುಂದೆ ಇದೇ ಒಂದು ಟೆಂಪ್ಲೇಟ್ ಆಗ್ತದ ಅಂತ ಇಂಡಿಯಾದು. ಫಸ್ಟ್ ಬ್ಯಾಟಿಂಗ್ ಮಾಡೋದಿದ್ರೆ ಒಂಚೂರು ನಿಧಾನ ಮಾಡ್ಬೋದು ಇಂಡಿಯಾ, ಯಾಕಂತಂದ್ರೆ ಸ್ವಲ್ಪ ವಿಕೆಟ್ ಉಳಿಸ್ಕೊಳ್ಳುವ, ಏನೋ ರನ್ ಹೊಡೆಯುವಂಥ ಧಾವಂತದಲ್ಲಿ ಎಡವಟ್ಟಾಗೋದು ಬೇಡ ಅಂತ. ಚೇಸಿಂಗ್ ಏನಾದರೂ ಸಿಕ್ಕಿದ್ರೆ ಇಂಡಿಯಾಗೆ ಇದೇ ಫಾರ್ಮ್ಯಾಟ್ ಇರ್ತದಂತ, ಬಂದು ಪಾಟ ಅಂತ ಹೊಡಿತಿರ್ತಾರೆ. ಮೂವಿಲೆಲ್ಲ ಹೀರೋ ದಡ ಅಂತ ಇದು ಕ್ಲೈಮ್ಯಾಕ್ಸಲ್ಲಿ ವಿಲನ್ಸಿಗೆ ಹೊಡಿತಾರಲ್ಲ, ಆ ರೇಂಜಿಗೆ ಹೊಡೆದದ್ದು. ನ್ಯೂಜಿಲ್ಯಾಂಡ್ ಅವರು ನನ್ನ ಪ್ರಕಾರ ಅವ್ರಿಗೆ ನಿದ್ದೆ ಬಂದಿರೋದಿಲ್ಲ. ನಿದ್ದೆ ಬಂದರೂ ಕೂಡ ಕನಸಲ್ಲಿ ಅಭಿಷೇಕ್ ಶರ್ಮಾ, ಇಶಾನ್ ಕಿಶನ್, ಸೂರ್ಯಕುಮಾರ್ ಯಾದವ್ ಅವರೇ ಬರ್ತಾ ಇರ್ತಾರಂತ. ಜಾಸ್ತಿ ಅಭಿಷೇಕ್ ಶರ್ಮಾ ಅವರೇ ದಡ್ ಅಂತ ಅಂದ್ಕೊಂಡು ಸೂಪರ್ ಚಿತ್ರಾನ್ನ. ಕಂಗ್ರ್ಯಾಚುಲೇಷನ್ ಟೀಮ್ ಇಂಡಿಯಾ, ಸೀರೀಸ್ ವಿನ್ ಆಗಿದ್ದಾರೆ. ಸಾಕಾಗುವುದಿಲ್ಲ, ವೈಟ್ ವಾಶ್ ಮಾಡಿಸಬೇಕು. ಹೇಗೂ ಅವ್ರು ಬೆಳ್ಳಗಿದ್ದಾರೆ, ಅದರ ಮೇಲೆ ಇನ್ನೊಂದು ರೌಂಡ್ ಪೇಂಟ್ ಹೊಡಿ ವೈಟ್ ವಾಶ್ ಮಾಡಿ ಕಳಿಸೋ ನ್ಯೂಜಿಲ್ಯಾಂಡ್ ಅವ್ರನ್ನ. ಸರಿಯಾಗಿದೆ, ಬರುವ ನಮಸ್ಕಾರ.